ಮೇಷರಾಶಿಯವರಿಗೆ ಈ ಮುಂದಿನ 3 ತಿಂಗಳಲ್ಲಿ ಅಥವಾ 7 ತಿಂಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂದು ವಿವರಿಸುತ್ತೇನೆ. ಈ ಸಂಪೂರ್ಣ ಅವಧಿ ಹೇಗಿರಲಿದೆ, ನೀವು ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು? ಮೊದಲನೆಯದಾಗಿ, ಶನಿಯ ಸಾಡೆ ಅಂದರೆ ಶನಿಗ್ರಹದ 7.5 ವರ್ಷದ ಪೀಡೆ ಪ್ರಾರಂಭವಾಗಿದೆ. ಸಾಡೆಸಾತಿಯ ಮೊದಲ ಹಂತ ನಡೆಯುತ್ತಿದೆ. ನೀವು ಈಗಾಗಲೇ ಅದಕ್ಕೆ ಸಂಬಂಧಿಸಿದ ಕೆಲವು ಅನುಭವಗಳನ್ನು ಅನುಭವಿಸುತ್ತಿರಬಹುದು ಅಲ್ಲವೇ? ಈಗ ಶನಿಯ ಈ ಗೋಚಾರದಿಂದ ಅಥವಾ ಸಂಚಾರದಿಂದ ಏನು ಪರಿಣಾಮ ಬೀರಬಹುದು, ಈ ಶನಿಯ ಗೋಚಾರದಲ್ಲಿ ಇನ್ನೂ ಏನೆಲ್ಲ ಏರಿಳಿತಗಳು ಆಗಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಹಾಗೂ ಈ ಮುಂದಿನಂತೆ ನೋಡೋಣ. ಮೇಷರಾಶಿಯವರಿಗೆ ಶನಿಯ ಗೋಚಾರದ ಪರಿಣಾಮಗಳು ಏನು ಎಂದು ನೋಡುವ ಮೊದಲನೆಯದಾಗಿ ನಾನು ನಿಮಗೆ ಒಂದು ಸಲಹೆ ನೀಡುತ್ತೇನೆ. ಈ ಸಂಪೂರ್ಣ ಸಮಯವು ನಿಮ್ಮನ್ನು ವ್ಯವಸ್ಥಿತಗೊಳಿಸಿಕೊಳ್ಳಲು ಮತ್ತು ಎಲ್ಲವನ್ನೂ ಶಾಂತಿಯಿಂದ ನಿಭಾಯಿಸಲು ಇರುವ ಸಮಯವಾಗಿದೆ. ಆದರೆ ಶಾಂತಿ ನಿಮ್ಮಿಂದ ಸಾಕಷ್ಟು ದೂರವಿದೆ ಎಂದು ನನಗೆ ತಿಳಿದಿದೆ. ಶನಿಯು ನಿಮ್ಮ 12ನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಕಾರ್ಯನಿರ್ವಹಿಸಲಿದ್ದಾನೆ. ಇಲ್ಲಿ ನೀವು ನಿಮ್ಮ ಹಣಕಾಸುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಸಾಧಿಸಬೇಕು. ಹಾಗೂ ವಿಶೇಷವಾಗಿ ಹೇಳುವುದಾದರೆ, ವಿದೇಶಕ್ಕೆ ಹೋಗುವ ನಿಮ್ಮ ದೊಡ್ಡ ಮತ್ತು ಹಳೆಯ ಬಯಕೆ, ಅದಕ್ಕೆ ಅಡೆತಡೆಗಳು ಬರುತ್ತಿದ್ದವು. ಅದು ಸಾಧ್ಯವಾಗುತ್ತಿರಲಿಲ್ಲ. ಆ ಕೆಲಸ ಈಗ ಆಗಲು ಪ್ರಾರಂಭವಾಗುತ್ತದೆ. ಈ ಗೋಚಾರವು ಹಳೆಯ ವಿಷಯಗಳನ್ನು ತ್ಯಜಿಸಲು ಸಹ ನಿಮ್ಮನ್ನು ಬಲವಂತ ಮಾಡಲಿದೆ ಮತ್ತು ನಿಮ್ಮ ಶಕ್ತಿಯನ್ನು ಉಳಿಸಲು ನಿಮಗೆ ಸಂದೇಶ ಯಾವಾಗಲೂ ನೀಡುತ್ತಿರುತ್ತದೆ. ಇದು ಗದ್ದಲದ ಸಮಯವಲ್ಲ. ಜಗಳಕ್ಕೆ ಇಲ್ಲಿ ಸ್ಥಳವಿಲ್ಲ. ಅದರಿಂದ ಜಗಳ, ಕೋರ್ಟ್ ಕಚೇರಿಯಿಂದ ದೂರವಿರಿ. ಇದು ನಿಮ್ಮ ಆಂತರಿಕ ಗುಣಗಳು, ನಿಮ್ಮ ಸಾಮರ್ಥ್ಯಗಳು, ಅಂದರೆ ವೃತ್ತಿ, ಉದ್ಯೋಗ ಅಥವಾ ಜೀವನದಲ್ಲಿ ನಿಮ್ಮನ್ನು ಇಷ್ಟು ಮುಂದೆ ತಂದಿರುವ ನಿಮ್ಮ ಅಡಿಪಾಯವನ್ನು ಪರಿಷ್ಕರಿಸುವ ಸಮಯ. ಅದರಲ್ಲಿ ಮೊದಲನೆಯದಾಗಿ ನಿಮಗೆ ಹೇಳಬೇಕೆಂದರೆ, ನಿಮಗೆ ಈ ಅವಧಿಯಲ್ಲಿ ನಿದ್ದೆಗೆ ಪ್ರಥಮ ಆದ್ಯತೆ ನೀಡಬೇಕು. ನಿದ್ದೆಯೇ ನಿಮ್ಮ ಮೊದಲ ಆದ್ಯತೆ. ಮೊದಲನೆಯದಾಗಿ ನಿಮ್ಮ ನಿದ್ದೆಯ ಬಗ್ಗೆ ಹೆಚ್ಚಿನ ಗಮನ ನೀಡಿ. ನಿಮ್ಮ ನಿದ್ದೆಗೆ ಯಾರೂ ಅಡ್ಡಿಪಡಿಸಲು ಬಿಡಬೇಡಿ. ಮಧ್ಯದಲ್ಲಿ ನಿಮಗೆ ಕರೆ ಮಾಡುವುದು, ಮಧ್ಯದಲ್ಲಿ ಬಂದು ನಿಮ್ಮನ್ನು ಎಬ್ಬಿಸುವುದು ನಿಮಗೆ ಸ್ವಲ್ಪ ಕೋಪತರಿಸಬಹುದು. ಹಾಗಾಗಿ ಸರಿಯಾದ ನಿದ್ದೆ ತೆಗೆದುಕೊಳ್ಳಿ. ಏಕೆಂದರೆ ಶನಿಯು ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಅದು ಎಲ್ಲರ ನಿದ್ದೆಯನ್ನು ತೊಂದರೆಗೊಳಿಸುತ್ತದೆ. ವ್ಯಕ್ತಿಯು ಒಬ್ಬಂಟಿಯಾಗಿರಲು ಬಯಸುತ್ತಾನೆ ಮತ್ತು ನಿದ್ದೆಯಲ್ಲೂ ಜನರು ಬಂದು ತೊಂದರೆ ನೀಡಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಈ ಇಡೀ ಅವಧಿಯಲ್ಲಿ ನಿದ್ದೆಯೇ ನಿಮ್ಮ ಮೊದಲ ಆದ್ಯತೆ ಎಂದು ನಾನು ಹೇಳುತ್ತೇನೆ. ಹಾಗೂ ಕೆಲಸ ಮತ್ತು ವೆಚ್ಚಗಳ ಬಗ್ಗೆ ಈ ಅವಧಿಯಲ್ಲಿ ಹೇಳುವುದಾದರೆ, ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳು, ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಂತವುಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮವಾದ ಸಮಯ. ಆದರೆ ವಿಷಯಗಳನ್ನು ಸ್ವಲ್ಪ ಸಂಘಟಿಸಬೇಕಾಗುತ್ತದೆ. ಅಂದರೆ ಕೆಲಸಗಳ ಪೂರ್ವಾಗ್ರಹ ಮಾಹಿತಿಗಳನ್ನು ಸಂಗ್ರಹಿಸಿ ಮತ್ತೆ ಮುಂದುವರಿಯಬೇಕು. ಮತ್ತು ನೀವು ಮೇಷ ರಾಶಿಯವರಾಗಿರುವುದರಿಂದ
ನಿಮ್ಮ ವಿಷಯಗಳು ಬಹಳ ಚದುರಿ ಹೋಗಿವೆ ಎಂದು ನಿಮಗೆ ಅನ್ನಿಸಬಹುದು. ಯಾವುದೂ ವ್ಯವಸ್ಥಿತವಾಗಿಲ್ಲ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಎಲ್ಲವನ್ನೂ ಮಾಡಬೇಕಾಗಿದೆ. ಆದರೆ ಮೊದಲು ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, 10 ದಿನಗಳ ನಂತರ ಏನು ಮಾಡಬೇಕು, ಈ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಈಗ ಸ್ಪಷ್ಟವಾಗಿಲ್ಲ. ಆದ್ದರಿಂದ ಇಲ್ಲಿ ನೀವು ಇದನ್ನು ವ್ಯವಸ್ಥಿತಗೊಳಿಸುತ್ತೀರಿ. ಸ್ವಲ್ಪ ತೆರೆಮೆರೆಯಿಂದ ಕೆಲಸ ಮಾಡಲು ಪ್ರಯತ್ನಿಸಿ. ನಿಮ್ಮ ಕೆಲಸದಲ್ಲಿ ಪ್ರಸಿದ್ಧರಾಗುವುದು ಹೆಚ್ಚಾಗಿ ಇಲ್ಲದಿದ್ದರೆ ಶಾಂತರಾಗಿರಿ. ತೆರೆಮರೆಯಿಂದ ಕೆಲಸ ಮಾಡಿ. ನಿಮ್ಮ ಆಂತರಿಕ ಅಡಿಪಾಯ ಕೌಶಲ್ಯಗಳನ್ನು ಸುಧಾರಿಸಿ. ವಿದೇಶದಿಂದ ಅನೇಕ ಸಹಕಾರಗಳು ನಿಮಗೆ ದೊರಕಲಿವೆ. ಇದರಲ್ಲಿ ವಿದೇಶಿ ಪ್ರಯಾಣ ಮತ್ತು ದೂರ ಪ್ರಯಾಣ ಸೇರಿವೆ. ಈ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣಿಸಬೇಕಾಗುತ್ತದೆ. ಯಾಕಂದರೆ ಆರೋಗ್ಯವು ಸ್ವಲ್ಪ ಏರಿಳಿತವಾಗಬಹುದು. ಹೆಚ್ಚು ಕೆಲಸದ ಹೊರೆ ಮತ್ತು ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡದಿರುವುದರಿಂದ ದೂರವಿರಿ. ಇಲ್ಲದಿದ್ದರೆ ನೀವು ಅಗತ್ಯಕ್ಕಿಂತ ಹೆಚ್ಚು ದಣಿದಂತಾಗುತ್ತೀರಿ. ಈ ಅವಧಿಯಲ್ಲಿ ಆರೋಗ್ಯದ ಕಡೆ ವಿಶೇಷ ಗಮನ ನೀಡಬೇಕು. ಇನ್ನು ಗುಪ್ತ ಖರ್ಚುಗಳು ನಿಮಗೆ ಈ ಸಲ ಹೆಚ್ಚಾಗುತ್ತವೆ. ನೀವು ಎಲ್ಲೋ ಸದಸ್ಯತ್ವವನ್ನು ಕಳೆದುಕೊಂಡಿದ್ದೀರಿ. ಕೆಲವು ಅನಗತ್ಯ ಖರ್ಚುಗಳು ಆಗುತ್ತಿತ್ತು. ಅದನ್ನು ನೀವು ಈ ಸಲ ನಿಲ್ಲಿಸುತ್ತೀರಿ. ನೀವು ಯಾವುದೋ ಚಂದಾದಾರಿಕೆಯನ್ನು ರದ್ದುಗೊಳಿಸುತ್ತೀರಿ. ಶನಿಯು ವ್ಯಕ್ತಿಯ ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಇಡಲು ಕಲಿಸುತ್ತಾನೆ. ಈ ಬಾರಿಯ ವಿಶೇಷವಾದ ಕಲಿಕೆಯೆಂದರೆ ಇದಾಗಬಹುದು. ನಿಮಗೆ ತುಂಬಾ ಅಗತ್ಯವಿಲ್ಲದಿದ್ದರೆ ಅಥವಾ ನಿಮ್ಮ ಸಂಬಂಧಿಕರು ಅದನ್ನು ಪರಿಹರಿಸಲು ಸಾಧ್ಯವಾಗದಿದ್ದರೆ ಇತರರ ಸಮಸ್ಯೆಗಳನ್ನು ನಿಮ್ಮ ತಲೆಗೆ ತೆಗೆದುಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಸಮಸ್ಯೆಗಳೇನೂ ಕಡಿಮೆ ಇಲ್ಲವಲ್ಲ. ನೀವು ಇನ್ನೊಬ್ಬರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರೆ ಅದರಿಂದ ಮೊದಲು ನಿಮ್ಮ ಸಮಸ್ಯೆಗಳನ್ನು ನೀವೇ ಪರಿಹರಿಸಿಕೊಳ್ಳಿ. ಈ ಸಾಡೆ ಸಾತಿಯು ಒಂದು ವಿಶೇಷವಾದ ಮಾನವನ ಕಾಲಘಟ್ಟವಾಗಿದೆ. ಇನ್ನು ಯಾವುದೇ ಕೆಲಸಕ್ಕೆ ಒಂದು ಗಡಿಯನ್ನು ನಿಗದಿಪಡಿಸಿಕೊಳ್ಳಿ. ನಿಮ್ಮ ಎಲ್ಲ ಖರ್ಚುಗಳ ಲೆಕ್ಕವನ್ನು ಇರಿಸಿ ಮತ್ತು ಪ್ರತಿ ತಿಂಗಳು ಖರ್ಚಿನ ಮಿತಿಯನ್ನು ಸಹ ನಿರ್ಧರಿಸಿ. ಅನಗತ್ಯ ಸಭೆಗಳು ಮತ್ತು ಯೋಜನೆಗಳನ್ನು ಕಡಿಮೆ ಮಾಡಿ ಅಥವಾ ಅವುಗಳನ್ನು ಮುಂದೂಡಿ. ಇಲ್ಲ ಎಂದರೆ ಅವುಗಳನ್ನು ಬೇರೆಯವರಿಗೆ ವಹಿಸಿಕೊಡಿ. ಇದರಿಂದ ನಿಮ್ಮ ಜವಾಬ್ದಾರಿಗಳನ್ನು ನೀವು ಹೆಚ್ಚು ಉತ್ತಮವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ವಿಶ್ರಾಂತಿ ಮತ್ತು ಆಲೋಚನೆ. ವಿಶ್ರಾಂತಿ ಮತ್ತು ಆಲೋಚನೆಗಾಗಿ ಅಗತ್ಯ ಸಮಯವನ್ನು ತೆಗೆದುಕೊಳ್ಳಿ. ಹೌದು, ವಾರದಲ್ಲಿ ಒಂದು ದಿನ ರಜೆ ತೆಗೆದುಕೊಳ್ಳಿ. ಆ ದಿನ ಯಾವುದಾದರೂ ಸೇವೆಯ ಕೆಲಸ ಮಾಡಿ ಅಥವಾ ಏನನ್ನೂ ಮಾಡಬೇಡಿ. ಸುಮ್ಮನೆ ಇರಿ. ಮನೆಯಲ್ಲಿ ಯಾವುದೋ ಒಂದು ದೂರದರ್ಶನದ ಕಾರ್ಯಕ್ರಮವನ್ನು ನೋಡಿ. ಆದರೆ 7 ದಿನ ಕೆಲಸ ಮಾಡುವುದು, ಪ್ರತಿದಿನ ಕೆಲಸದ ಒತ್ತಡ ತೆಗೆದುಕೊಳ್ಳುವುದನ್ನು ನೀವು ಈಗ ನಿಲ್ಲಿಸಬೇಕು. ಏಕೆಂದರೆ ಇದು ಸಾಡೆ ಸಾತಿಯ ಅವಧಿಯಾಗಿರುತ್ತದೆ. ನೀವು ನಿಲ್ಲಿಸದಿದ್ದರೆ ಈ ಗೋಚಾರವು ನಿಮ್ಮಿಂದ ಅದನ್ನು ಮಾಡಿಸಲೇಬೇಕು. ಈಗ ಬಾಕಿ ಉಳಿದಿರುವ ಕೆಲಸಗಳನ್ನು ಚೆನ್ನಾಗಿ ಮುಗಿಸಲು ಮತ್ತು ಆ ಯೋಜನೆಗಳನ್ನು ಅಂತ್ಯದ ಕಡೆ ಕೊಂಡೊಯ್ಯಲು ಗಮನ ಹರಿಸಿ. ಹೌದು, ಈ ಕೆಲಸ 6 ತಿಂಗಳಿಂದ 4 ತಿಂಗಳಿಂದ
ಒಂದು ವರ್ಷದಿಂದ ನಿಂತಿತ್ತು. ಈಗ ಈ 3 ತಿಂಗಳಲ್ಲಿ ನಾನು ಅವುಗಳನ್ನು ಗಡುವನ್ನು ನೀಡಿ ನಿರ್ಧರಿಸಿ ಮುಗಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿ. ಈ ಶನಿಯ ಪಾಠವೇ ಹಾಗಿರುತ್ತದೆ. ಯಾವುದೇ ಕೆಲಸಗಳನ್ನು ಮಾಡಿ ಮುಗಿಸಲು ಒಂದು ಶಿಸ್ತನ್ನು ಹೇಳಿಕೊಡುತ್ತದೆ. ಇದರೆಲ್ಲದರಿಂದ ನಿಮಗೆ ಒಂದು ಹೊಸ ಪ್ರಾರಂಭವಾಗುತ್ತದೆ. ಇದೆಲ್ಲವೂ ನಿಮ್ಮ 12ನೇ ಮನೆಯಲ್ಲಿ ನಡೆಯುತ್ತದೆ. ಅದು ನಿಮ್ಮ ಮಲಗುವ ಕೋಣೆ, ನಮ್ಮ ಏಕಾಂತ, ನಮ್ಮ ಸುಪ್ತ ಮನಸ್ಸು ಮತ್ತು ನಮ್ಮ ಸುಪ್ತ ಅಭ್ಯಾಸಗಳನ್ನು ಪ್ರತಿನಿಧಿಸುತ್ತದೆ. ಶನಿ ಇಲ್ಲಿ ನಕ್ಷತ್ರವನ್ನು ಬದಲಾಯಿಸಿದಾಗ ಶನಿಯು ನಮಗೆ ನಮ್ಮ ಶಕ್ತಿಯನ್ನು ಉಳಿಸಲು ಮತ್ತು ಬಲವಾದ ಅದೃಶ್ಯ ಅಡಿಪಾಯವನ್ನು ನಿರ್ಮಿಸುವ ಕೌಶಲ್ಯವನ್ನು ಕಲಿಸುತ್ತಾನೆ. ಶನಿಯ ವಿಶೇಷವಾದ ಗುಣ ಇದಾಗಿರುತ್ತದೆ. ಇದರ ಫಲಿತಾಂಶವೆಂದರೆ ಈ ಹಂತದ ಅಂತ್ಯದ ವೇಳೆಗೆ ನಿಮ್ಮ ಕೆಲಸ ಮಾಡುವ ವಿಧಾನವು ತುಂಬಾ ಉತ್ತಮಗೊಳಿಸುತ್ತದೆ. ನೀವು ಕಡಿಮೆ ಶಕ್ತಿಯೊಂದಿಗೆ ಅಷ್ಟೇ ಗರಿಷ್ಠ ಫಲಿತಾಂಶವನ್ನು ಪಡೆಯುತ್ತೀರಿ. ಶಕ್ತಿ ಕಡಿಮೆ, ಖರ್ಚು ಕಡಿಮೆ, ಮನಸ್ಸು ಶಾಂತ ಮತ್ತು ಫಲಿತಾಂಶ 100ರಷ್ಟು ಹೆಚ್ಚಾಗಿರುತ್ತದೆ. ಇದೆಲ್ಲವೂ ಸಾಡೆ ಸಾತಿಯಲ್ಲಿ ಪ್ರತಿಯೊಂದು ರಾಶಿಗೆ ಶನಿಯು ಕಲಿಸಿಕೊಡುವ ಒಂದು ಪ್ರಮುಖವಾದ ಪಾಠವಾಗಿರುತ್ತದೆ. ಇದು ನಿಮಗೆ ಒಂದು ಹೊಸ ಮತ್ತು ತಾಜಾ ಪ್ರಾರಂಭ ಮಾಡಲು ಪ್ರೇರೇಪಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಮೇಷರಾಶಿಯವರೇ, ಪಕ್ಷಿನೋಟದಿಂದ ಎಲ್ಲವನ್ನೂ ನೋಡಿ ಹೇಳುವುದಾದರೆ, ಇದು ನಿಮ್ಮ ಪಾಲಿಗೆ ಒಳ್ಳೆಯ ಸಮಯ ಬರಲಿದೆ. ಆದರೆ ಈ ಸಮಯವು ನಿಮಗೆ ಕಲಿಸುವ ಬಯಸುವ ಪಾಠಗಳು ನೀವು ಕಲಿಯದಿದ್ದರೆ, ಶನಿಯು ತನ್ನ ಪಾಠಗಳಿಂದ ದೂರ ಓಡುವವರನ್ನು ಬಿಡುವುದಿಲ್ಲ. ಪಾಠ ಏನು? ಪಾಠವೆಂದರೆ ನನ್ನ ಸ್ಥಗಿತಗೊಂಡ ಕೆಲಸಗಳನ್ನು, ನಾನು ಸೋಮಾರಿತನ ಮಾಡುತ್ತಿದ್ದ, ಮುಂದೂಡುತ್ತಿದ್ದ ಎಲ್ಲ ಕೆಲಸಗಳನ್ನು ಈಗ ಮುಗಿಸುವ ಸಮಯ ಬಂದಿದೆ. ಎಲ್ಲವನ್ನೂ ಪೂರ್ಣಗೊಳಿಸಬೇಕು. ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂದು ನೀವು ದೃಢ ಸಂಕಲ್ಪ ಮಾಡಿ ಕೆಲಸಗಳನ್ನು ಪ್ರಾರಂಭಿಸಬೇಕು. ವಿದೇಶದಿಂದ ಯಾವುದೇ ಸಂಬಂಧ, ಅಂದರೆ ವ್ಯಾಪಾರ, ಪ್ರಯಾಣ ಮಾಡುತ್ತಿದ್ದರೆ ಅವುಗಳನ್ನು ಅಳವಡಿಸಿಕೊಳ್ಳಬೇಕು. ಖರ್ಚು ಎಲ್ಲಿ ಹೆಚ್ಚಾಗುತ್ತಿದೆ, ಎಲ್ಲಿ ಮಾಡಬಾರದು, ಇದರ ಬಗ್ಗೆಯೂ ನೀವು ಬಜೆಟ್ ಮಾಡಿಕೊಳ್ಳಬೇಕಾಗುತ್ತದೆ. ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಈ ಸಂಪೂರ್ಣ ಅವಧಿ ಮೇಷರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡೆವು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ.